ನನ್ನ ಯೂಟ್ಯೂಬ್ ಚಾನಲ್ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತಿಂಡಿ ಏನು ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಗೈಸ್. ನನಗೆ ಸೀದೋಗಿದೆ, ಐ ಮೀನ್ ಸೈಡಲ್ಲಿ ಇದು ಸುಡ್ತಿದೆ ಗೈಸ್. ಒಬ್ಬಳೇ ಇದೆ ಇವೆಲ್ಲ ಮಾಡ್ತೀನಿ. ನಾನು ತಂಗಿ ನಮ್ಮಮ್ಮ ಇದೆ ಇವೆಲ್ಲ ಮಾಡೋದೇನೆ. ಅಮೆಝಾನಲ್ಲಿ ಅಭ್ಯಾಸ ಆಗೋಗ್ಬಿಟ್ರೆ ನಮ್ಮ ಮನೆಗೆ ಬಂದು 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 ಈ ವ್ಯಾನ್ ಹೇಗಿದೆ, ಸ್ಕೂಬಿಡು ಬಿಡು ವ್ಯಾನ್ ಇದ್ದಂಗಿದೆ. ಓಕೆ ಗೈಸ್, ಇವತ್ತು ಮಂಡೇ ಮಾರ್ನಿಂಗ್ ಆ್ಯಂಡ್ ಕೆಲಸ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗಿದೆ. ಆ್ಯಂಡ್ ತಿಂಡಿ ಏನು ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಗೈಸ್. ನನಗೆ ಏನು ತಿಂಡಿ ತಿನ್ನೋದು? ಇಡ್ಲಿ ತರ್ಸ್ಕೊಳ್ಳೋಣ, ಇಡ್ಲಿ ತಿನ್ನೋಕ್ಕೆ ಬೋದು. ಇಡ್ಲಿ ಚಟ್ನಿ ತಂದು ಕೊಡ್ತಾರೆ, ಬಟ್ ನಂಗೆ ಇಡ್ಲಿ ಸಾಂಬಾರು ಬೇಕು, ಹೋಗಿ ತಿನ್ನೋಣ ಅಂತ ಅಂದ್ಕೊತಾ ಇದ್ದೀನಿ. ಐ ಡೋಂಟ್ ನೋ, ಮಧ್ಯಾಹ್ನಕ್ಕೆ ಏನೋ ಒಂದು ತಿಳಿಸಲು ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವಾಗ ನನಗೆ ಅಡುಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಈಗ ಹೋಗಿ ಒಂಚೂರು ಕಾಫಿ ಅದ ಕುಡಿಯೋಣ, ಒಂಚೂರು ಕಾಫಿ ಅದ ಮಾಡ್ಕೊಳ್ಳೋಣ. ಹಾಲು ಬಂದಿದೆ, ಹಾಲನ್ನ ಕಾಯಿಸ್ಬೇಕು, ಕಾಫಿ ಮಾಡ್ಕೊಂಡು ಪ್ಲೀಸ್ ಕಾಫಿ ಅದ ಕುಡಿಯೋಣ. ನಮ್ಮ ಮನೇಲಂತೂ ಮೋಡ ಆಗ್ಬಿಟ್ರೆ ಕತ್ಲೆ, ಲೈಟ್ ಹಾಕ್ಕೊಂಡೇ ಇರಬೇಕು ಡೇ ಟೈಮಲ್ಲೂ. ಸೊ ಕಮ್ ಲೆಟ್ಸ್ ಡು ಕಾಫಿ. ಮೈ ಕಾಫಿ ಇಟ್ಸ್ ವೆರಿ ಆಗಲೇ 10 ಗಂಟೆ ಆಗ್ತಿದೆ ಗೈಸ್. ನಾನು ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಬರ್ಬೇಕಾಗುತ್ತೆ. ಇಲ್ಲ ಅಂದರೆ ನಾನು ಈ ಟೈಮಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಕೌಸ್ತುಭಾಗೆ ಹೋಗ್ಬೇಕು, ಗಲ್ಪತ್ರ ಗ್ರ್ಯಾಂಡ್ ಹೋಗೋಕ್ಕಾಗಲ್ಲ, ತುಂಬ ದೂರ ಹೋಗ್ಬಿಡುತ್ತೆ. ಓಕೆ ಗೈಸ್, ಬನ್ನಿ ಇವತ್ತು ತಿಂಡಿ ತಿನ್ನಕ್ಕೆ ಹೋಗೋಣ. ಕೌಸ್ತುಭಾಗೆ ಹೋಗೋಣ. ನನಗೆ ಇಡ್ಲಿ ಸಾಂಬಾರು ತಿನ್ಬೇಕು ಅನಿಸುತ್ತೆ. ಇಡ್ಲಿ ಚಟ್ನಿ ಇಷ್ಟ, ಬಟ್ ಯಾವಾಗಲೂ ತಿಂದು ಬೋದಾಗೋಗ್ಬಿಡೆ. ಹೋಟೆಲ್ದು ಇಡ್ಲಿ ಸಾಂಬಾರು ತಿಂದು ತುಂಬ ರೆಡ್ ಅಂತೆ. ಇಡ್ಲಿ ಸಾಂಬಾರು ತಿನ್ನಕ್ಕೆ ಹೋಗೋಣ ಬನ್ನಿ ಇವಾಗ. ಇಡ್ಲಿ ಸಾಂಬಾರ್ 30 ರೂಪೀಸ್ ಗೈಸ್. ಇಸ್ಕೊಂಡು ತಿನ್ನೋಣ, ಇಲ್ಲೇ ತಿನ್ಬಿಡ್ತೀನಿ, ಪರವಾಗಿಲ್ಲ 30 ರೂಪೀಸ್ ಕೊಡ್ಬೋದು. ಸ್ವಲ್ಪ ಪೀಸ್ ಇಡ್ಲಿ ಸಾಂಬಾರ್ ತಿನ್ನೋಣ ಇವಾಗ ಗೈಸ್. ತಿಂಡಿ ತಿನ್ಕೊಂಬಂದೆ, ಪಾರ್ಸಲ್ ಬಂದಿದೆ. ಒಂದು ಪಾರ್ಸಲ್ ಇಲ್ಲೇ ಈಚೆ ಕಡೆ ಇಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮಂಗೂ ಫೋನ್ ಮಾಡಿದ್ದಾರೆ. ಅಯ್ಯಪ್ಪ ವೆಯ್ಟ್ ಗೈಸ್, ವೆಯ್ಟ್. ನಮ್ಮ ಅಮ್ಮಂಗೂ ಫೋನ್ ಮಾಡಿದ್ದಾರೆ. ನಮ್ಮ ಅಮ್ಮನ ನಾಟ್ ರೀಚಬಲ್ಲು. ನೋಡಿದ್ರೆ ಮೇ ಬಿ ಬೆಲ್ಗಿಲ್ ಮಾಡಿಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆ. ಅಮೆಝಾನಲ್ಲಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಮ ಮನೆಗೆ ಬಂದು ಬಂದು ಬಂದು. ಅಮೆಝಾನಿಂದ ಏನು ಬಂದಿತ್ತು ಅಂತ ಪಾರ್ಸಲ್ಲು ನಾನು ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೆ. ನಮ್ಮಮ್ಮ ಅದೇನೋ ಮನೆಗೆ ಅಡುಗೆ ಮನೇಲಿ ಆಯಿಲ್ ಎಲ್ಲ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ಥರ ತರಿಸಿದ್ರು. ಮಾಡ್ಕೊಂಡು ಬೇಗ ದೇವ್ರ ಪೂಜೆ ಮಾಡಬೇಕು ಗೈಸ್. ಒಬ್ಬಳೇ ಇದೆ ಇವೆಲ್ಲ ಮಾಡ್ತೀನಿ. ನಾನು ತಂಗಿ ನಮ್ಮಮ್ಮ ಇದೆ ಇವೆಲ್ಲ ಮಾಡೋದೇನೆ. ದೇವ್ರ ಪೂಜೆನೂ ಮಾಡೋದ, ಏನೂ ಮಾಡಲ್ಲ, ಇಲ್ಲ ಅಪ್ರೂಪ ಮಾಡ್ತೀನಿ. ಈಗ ಒಬ್ಬಳೇ ಇರ್ತೀನಿ, ಮಾಡಲೇಬೇಕು. ಇದೊಂದು ಕೆಂಪು ದಾಸವಾಳ ಬಿಟ್ಟಿದೆ. ಬಾ ಯಾ ಒಳಗೋಗು. ಓಕೆ, ಇಲ್ಲಿ ವೈಟ್ ಫ್ಲವರ್ಗಳು ಇಲ್ಲೇ ಇದೆ ನಮ್ಮದು ಜಾಸ್ತಿ. ಸೊ ಅದನ್ನೆಲ್ಲ ಕಿತ್ಕೊಂಡು ದೇವ್ರ ಮನೇಲಿ ಇರೋಣ. ಆಮೇಲೆ ಸಿಗ್ತೀನಿ ಗೈಸ್, ಪೂಜೆ ಎಲ್ಲ ಮಾಡ್ಬೇಕಾದ್ರೆ. ಗೈಸ್, ಟೊಮೆಟೊನ ಬೀಸನ ತಿಳಿಸಾಗಿ ಮಾಡೋಕ್ಕೆ ಬಡ್ಸೋದು ತಿನ್ನೋಣ ಅಂದ್ಕೊಂಡೆ. ರಾತ್ರಿ ನಮ್ಮಮ್ಮ ಅವರೆಲ್ಲ ಬಂದು ರೊಟ್ಟಿ ಮಾಡಿಕೊಟ್ಲಿ. ಆಗ ಇವಾಗ ಆರ್ಡರ್ ಮಾಡಿದ್ದಿದೆ ಗೈಸ್ ನಮ್ಮಮ್ಮ. ಸೊ ಇದು ಆಯಿಲ್ ಎಲ್ಲ ಇಡೋಕ್ಕೆ, ಆಮೇಲೆ ಇದೆಲ್ಲ ಇಡೋಕ್ಕೆ ನಮ್ಮಮ್ಮ ಆರ್ಡರ್ ಮಾಡಿದ್ದು. ಬಿಕಾಸ್ ನಾವು ಇದರಲ್ಲಿ ಇರ್ತಿದ್ವಿ, ಅದು ಸ್ವಲ್ಪ ಜಾಸ್ತಿ ಗಲೀಜಾಗೋದು. ಸೊ ನಾನು ಇಲ್ಲಿ ಸ್ವಲ್ಪ ಬಟರ್ ಪೇಪರ್ ಹಾಕ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಹಿಂಗೆ. ಆ್ಯಂಡ್ ಇವಾಗ ರೈಸು ಇರಬೇಕು. ರೈಸ್ ಆಮೇಲೆ ಇಟ್ಟಾಗುತ್ತೆ. ಮೊಟ್ಟೆ ಅಂತೀನಿ, ಟೊಮೆಟೊನ ಬೇಯಿಸ್ಕೊಂಬಿಡೋಣ. ಆ್ಯಂಡ್ ಏನು ಅಂತ ಅಂದರೆ, ಆ್ಯಂಡ್ ಇವತ್ತು ರಕ್ಷಾ ಬಂಧನ್ ಬೇರೆ. ನನ್ನ ತಮ್ಮ ಅದೇ ನಮ್ಮ ಚಿಕ್ಕಮ್ಮನ ಮಗ, ನನ್ನ ತಮ್ಮಂಗೆ ಅವನು ರಾಖಿ ಕಟ್ತೀವಿ. ಅವನು ಇಲ್ಲೇ ಇದ್ದಾನೆ. ಸಂಜೆ ಅಲ್ಲೂ ಹೋಗೋದು. ಆ್ಯಂಡ್ ನನ್ನ ತಂಗಿಯವರು ಇನ್ನೇನು ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ. ಮಧ್ಯಾಹ್ನ ಇಲ್ಲ ಸಂಜೆ ಅಷ್ಟರಲ್ಲಿ ಬರ್ತಾರೆ. ಹೋಗಿ ರಾಖಿ ಕಟ್ಟಿ ಇವತ್ತಿನ ಬ್ಲಾಗ್ ಫುಲ್ ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ಸಿ ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ಬ್ಲಾಗದು.
ಇದಾಗಿತ್ತು, ಸಿಮ್ಮಿಂದ ಬಂದಿದ್ದೀನಿ. ಅಣ್ಣ ಸೀದೋಗಿದೆ, ಐ ಮೀನ್ ಸೈಡನ್ನು ಇದು ಸುಡ್ತಿದೆ ಗೈ, ಸೌಟು ಪಾಯಿಲ್ ಸೌಟು ಮುಟ್ಟೋಕ್ಕೂ ಸುಡ್ತಿದೆ. ಸೈಡಲ್ಲೆಲ್ಲ ಸ್ವಲ್ಪ ಸೀದೋಗಿದೆ, ಬಟ್ ಮೇಲ್ಗಡೆ ಎಲ್ಲ ಇದೆ. ಕೆಳಗಡೆನೂ ಮೇ ಬಿ ಸ್ವಲ್ಪ ಸೀದೋಗಿರ್ಬೇಕು. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ನನಗೆ ಒಬ್ಳಿಗಾಗುತ್ತೆ. ನಾನು ಒಬ್ಳೆ ತಿನ್ನೋದು, ಒಬ್ಳಿಗಾಗುತ್ತೆ. ಇವಾಗ ತಿಳಿಸೋದು ಮಾಡೋಣ. ಇನ್ನು ಸೈಡ್ ಇಟ್ಬಿಡೋಣ. ಸುಟ್ಟು ಹೋಗ್ತಿದೆ ಗೈಸ್, ಅಷ್ಟೊಂದು ಬಿಸಿದೆ. ಓಕೆ ಗೈಸ್, ತಿಳಿಸಾದ ಆಗ್ತಾ ಇದೆ. ನಾನು ಲಾಸ್ಟಲ್ಲಿ ಇಲ್ಲಿ 2 ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಗ್ಗರಣೆಗೆ ಟೊಮೆಟೊ ನಾರ್ಮಲಿ ಕ್ಯೂಚ್ಕೊಂಬಿಟ್ಟು ಒಗ್ಗರಣೆಗೆ ಏನೇನು ಹಾಕ್ಕೊಂಡೆ ಅಂದರೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಕೊಂಬಿಟ್ಟು ಇಟ್ಕೊಂಡಿದ್ದೆ. ಆ್ಯಂಡ್ ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಇದಕ್ಕೆ ಹಾಕ್ಬೇಕಿತ್ತು ಲಾಸ್ಟು. ಅದು ಸಿಗಲಿಲ್ಲ, ಖಾಲಿ ಆಗ್ಬಿಟ್ಟಿದೆ ನಮ್ಮ ಮನೆಯಿಂದ, ನಾನು ನೋಡ್ಕೊಂಡೇ ಇಲ್ಲ. ಅದಾದಮೇಲೆ ಏನು ಜಜ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನಾನು ಫ್ರೈ ಮಾಡಿಬಿಟ್ಟು ಆಮೇಲೆ ಟೊಮೆಟೊ ಪ್ಯೂರೆ ಏನಿತ್ತು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ಆ ಒಗ್ಗರಣೆ ಏನು ಮಾಡ್ಕೊಂಡು ಅದನ್ನು ಹಾಕ್ಬಿಟ್ಟು ಇವಾಗ ಕುದಿಸ್ತಾ ಇದ್ದೀವಿ. ಸೊ ಕುದ್ದಾದ್ಮೇಲೆ ಟೊಮೆಟೊ ರಸಮ್ ಇಸ್ತಾ. ಇದು ನಮ್ಮ ಮನೇಲಿ ಮಾಡೋ ಟೊಮೆಟೊ ರಸಮ್, ಈ ಥರ ಮಾಡ್ತಾರೆ ನಮ್ಮ ಮನೇಲಿ. ರಸಮ್ ಪುಡಿ ಎಲ್ಲ ಉಪಯೋಗಿಸೋದೆ ನಮ್ಮ ಮನೇಲಿ. ಜಸ್ಟ್ ಜೀರಿಗೆ, ಮೆಣಸು ಪುಡಿನೇ ಹಾಕ್ಬಿಟ್ರೆ, ಅದೇ ಜಜ್ಜಿ ಹಾಕ್ಬಿಟ್ರೆ ಅದೇ ಟೇಸ್ಟ್ ಬರುತ್ತೆ ಅಂತ. ಗೈಸ್, ಇನ್ನೊಂದು ನಾನು ಹೇಳೋದು ಮತ್ತೆ, ನಿನ್ನೆ ಮೀನ್ಸ್ 17th ಅಲ್ವಾ, ನಿನ್ನೆ 17th 18th ಭಾನುವಾರ 18th. ಸೊ ಫೈನಲಿ ನನ್ನ ಅಕೌಂಟ್, ನನ್ನ ಯೂಟ್ಯೂಬ್ ಚಾನಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ ಕರೆಕ್ಟಾಗಿ 3 months. ನನ್ನ ಮೇ 14th 15th ಏನೋ ನನ್ನ ಹಳೆ ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗಿದ್ದು. ಆಲ್ಮೋಸ್ಟ್ 3 months ಆಯಿತು. 3 monthsಗೆ 500. ಸೊ ನೋಡೋಣ 1K ಯಾವಾಗ ಆಗುತ್ತೆ. ಯಾಕಂದರೆ ನನ್ನ ಪ್ರೀವಿಯಸ್ ಚಾನಲ್ 1400 500 ಆಗಿತ್ತು. ಸೊ ಅದು ಟರ್ಮಿನೇಟ್ ಆಯಿತು. ಸೊ ಐ ಹೋಪ್ 1Kನೂ ಬೇಗ ಆಗುತ್ತೆ. ಈ ಸತಿ ಸ್ವಲ್ಪ ಇನ್ನೂ ಬೇಗ ಆಗಲಿ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ 500 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇನ್ನೂ ಜಾಸ್ತಿ ಬ್ಲಾಗ್ ತರ್ತಾ ಇರ್ತೀನಿ. ಆ್ಯಂಡ್ ನಾನು ತಿಳಿಸಾರನ್ನ ಆಫ್ ಮಾಡೋಣ ಇವಾಗ. ಊಟ ರೆಡಿ ಗೈಸ್, ಅನ್ನ ತಿಳಿಸಾರು ಆ್ಯಂಡ್ ಮಾವಿನಕಾಯಿ, ಉಪ್ಪಿನಕಾಯಿ. ಸೊ ಈಗ ತಿಂದ್ಬಿಟ್ಟು ಒಂದು ನಿದ್ದೆ ಹೊಡ್ಬಿಡ್ತೀನಿ. ಆ್ಯಂಡ್ ಎಮಿಲಿ ಇನ್ ಪ್ಯಾರಿಸ್ ನೋಡಬೇಕು, ಅರ್ಧ ಮುಗಿಸಿದ್ದೀನಿ, ಇನ್ನು ಅರ್ಧ ನೋಡಬೇಕು. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬೆಂಗಳೂರು ಟ್ರಫಲ್ಸಿಂದ ಚಾಕೋಲೇಟ್ ಟ್ರಫಲ್ ಕೇಕ್. ಅದೇನಾ? ಅದು ನಂದ ನಿಂದ? ಇದೊಂದು, ಇದೇನು ಸೀಬನ್ ಇರಬೇಕು. ಆ್ಯಂಡ್ ಐ ಕೇಕ್ ಯು, ಐ ಡ್ಯಾಶ್ ಯು ಅನ್ನತ್ತದ. ಐ ಕೇಕ್ ಯು. ಓ ಮೈ ಗಾಡ್, ಇದನ್ನೇನು ಒಂದು ಸ್ಪೂನ್ ಕೊಟ್ಟಿದ್ದೇವೆ, ತಿನ್ಬಿಡೋಣ. ನಂಗೆ ಸಖತ್ ಇಷ್ಟ ಚಾಕೋಲೇಟ್ ಟ್ರಫಲ್ ಕೇಕು. ಬಿದೋಗ್ತಿದೆ, ಫ್ರಿಜ್ಜಲ್ಲಿ ಇಡ್ಬೇಕು ಗೈಸ್, ಸ್ವಲ್ಪ ಮೆಲ್ಟ್ ಆಗಿದೆ. ಜಜ್ಜಮ್ಯಮ್ ಗೈಸ್, ಜಜ್ಜಮ್ಯಮ್ ನನ್ನ ಫೇವ್ರೆಟ್. ಸೊ ಇದು ಏನಕ್ಕೆ ತರಿಸಿದೆ ಅಂದರೆ, ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಗೆಸ್ ದಿ ಕಲರ್, ಯಾವ ಕಲರ್ ಮಾಡ್ತೀನಿ ಅಂತ. ಫುಡ್ ಕಲರ್ ಚಾಲೆಂಜ್ ತರಿಸಿದ್ದು. ಸೊ ಇದೊಂದು ಸಂಜೆ ನನ್ನ ತಂಗಿ ಮತ್ತು ನಮ್ಮಮ್ಮ ಬಂದಾದಮೇಲೆ ನಾನು ನನ್ನ ತಂಗಿ ರೆಡಿ ಆಗಿಬಿಟ್ಟು ನನ್ನ ತಮ್ಮಂಗೆ ರಾಖಿ ಕಟ್ಟೋಕ್ಕೆ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ವಿ. ಬಿಕಾಸ್ ರಕ್ಷಾ ಬಂಧನ್ ಅವನಿಗೆ ಲಾಸ್ಟ್ ಒಂದು 2 yearsಯಿಂದ ಮೇ ಬಿ ಕಟ್ಟೇ ಇರಲಿಲ್ಲ ನಾವು. ಸೊ ಫೈನಲಿ ಈ ಸತಿ ಇಲ್ಲೇ ಇದ್ದ. ಗೈಸ್, ನನ್ನ ತಮ್ಮಂಗೆ ರಾಖಿ ಈ ವೈಟ್, ಇಲ್ಲೇ ವೈಟ್ ನನ್ನ ತಮ್ಮಂಗೆ. ಇದು ನನ್ನ ತಂಗಿದಂತೆ ತಗೊಳ್ಳೋದಿಂದ ಬೈಕು ಮೇಲ್ಗಡೆ ಎತ್ಕೊ. ಇದು ಕಾದು, ಸಾರಿ ಗೈಸ್, ಬೈಕಲ್ಲ. ಈಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ. ಈ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿದೆ ನೋಡಿ.
ಇದು ನಮ್ಮ ಚಿಕ್ಕಮ್ಮವ್ರ ಮನೆ ಮೇಲ್ಗಡೆ ಇರೋ ಓನರ್ದು ಮೇಲೆಲ್ಲ ಹಾಕಿರೋದು. ಸೊ ಬನ್ನಿ ಇವಾಗ ನನ್ನ ತಮ್ಮಡು ಎದ್ದವನ ಏನು ಓಕೆ. ನೀನ್ ಆನ್ ಆಗಿದೆ, ಇಡೋಕೆ ಬರಲ್ಲ ಇವಳಿಗೆ. ಅರ್ಶನ ಬಳಗಿಲ್ದಿಯಾ? ಅದೆಲ್ಲ ಕಚ್ಚಿಸ್ಬಿಡ್ದು ಅಂದ್ಬಿಟ್ರೆ. ನನಗೆ ಅದು ಕಪ್ ಕೇಕ್ ತಿಂತಿದ್ದ ನೀನು? ನೋಡು ಪ್ರಪಂಚದಿಂದ ಕೇಕ್ ತಂದ್ಬಿಟ್ಟು ನಿಂಗೆ ತಂದಿಲ್ಲ. ನಾನೇನೋ ನೀನು ತಿನ್ನಲ್ಲ. ಪೊಟೇಟೊ ಹೆಂಗೆ ಕಾದು ಇವಳು ಒಂದು ಕೊಡ್ಸ್ಕೊಂಡ್ಲು ನಂಗೆ ಕೊಡ್ಸೆ ಅವಳದು ಮೂವತ್ತಿಗೆ 4 ಹಾಕಿ ಹೆಂಗಿವಾಗ. ಈಗ ಗ್ಯಾಸ್ ಕಟ್ತಿರೋದು ನಿಂದೇನಾ? ಸಿಂಚನೊಂದು ಪ್ರೀತಿನೊಂದು ಜೋಳ ತಿನ್ನೋದು. ಇದಕ್ಕೇನು ಹಾಕಳಲ್ವಾ? ಹಂಗೆ ತಿನ್ನೋದಾ? ಅಸ್ಸಮ್ ಅದ್ರಲ್ಲಿ ಖಾರ ಇರುತ್ತಲ್ಲ. ನೀವು ಸ್ವಲ್ಪ ಕರ್ಪುಡಿ ಹಾಕೊಂಬಿಡು ಮಯ್ಯ. ಹೌದಾ? ಬೋ ಜೋಳ ಜೋಳ ಒಂದು ಕಾರ್ ಕಲೆಕ್ಷನ್ಸ್ ನೋಡಿದೆ. ಇದಿಷ್ಟೇ ಅಲ್ಲ, ಇದು ಗಣಪತಿ ಕಲೆಕ್ಷನ್ಸ್. ಇದೆಲ್ಲ ಗಣಪತಿ ಕಲೆಕ್ಷನ್ಸ್. ಈ ವ್ಯಾನ್ ಹೇಗಿದೆ, ಸ್ಕೂಬಿ ಡುಬಿಡು ವ್ಯಾನ್ ಇದ್ದಂಗಿದೆ. ಹೋಗೋದೇ ಇಲ್ಲ ಮುಂದಕ್ಕಿದು. ವಾವು, ಎಷ್ಟು ಹೋಗೋದೇ ಇಲ್ಲ ಇದು. ಗೈಸ್, ನಮ್ಮ ಚಿಕ್ಕಮ್ಮನ ಮನೆಯಿಂದ ಇವಾಗ ಓಡ್ತಾ ಇದ್ದೀನಿ. ನನ್ನ ತಂಗಿ ಮೆಡಿಕಲ್ಸ್ ತೊಗೊತಿದ್ದಾಳೆ. ಹೆಂಗೂ ಮಳೆ ಬರುತ್ತೆ ಅಂದರೆ ಹೆವಿ ಮೋಡ ಆಗಿದೆ. ಕರೆಕ್ಟಾಗಿ ಮನೆಗೆ ಬಂದ್ವಿ, ಮಳೆ ಬಂತು ಅಂದು ನೆಂದ್ವಿ 1-2 ಹನಿ ಮನೆ ರೋಡಲ್ಲಿ ಇದ್ದಾಗ. ಮ್ಯಾಗಿ ಐತೆ ತಾನೇ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.